विष्णुगोत्रोद्भवस्य मखानक्षत्रस्य महाराजस्य वेंकटेशनामरेयस्य धर्मकान्तायाः विष्णुगोत्रोद्भवस्य सकुटुम्बस्य सबन्धवर्गस्य समित्रवर्गस्य सर्वेषां भक्तमहाजनानां क्षेमस्य ಫೋಟೋ ತೆಕ್ಕಂತ ಈ ಬನ್ನಿ ಜಾತ್ರೆ ಟೈಮ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊತ್ತು ಇಲ್ಲೇ ಅಡುಗೆ ಸುಮಾರು ಒಂದು ಯಾವಾಗ ಹೋಗುತ್ತೆ ಜಾತ್ರೆ? ಡಿಸೆಂಬರ್ ಜನವರಿ ಸಂಕ್ರಾಂತಿ ಆಸುಪಾಸು. ಈ ನದಿ ತುಂಬ ಅಡುಗೆ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ತೀವಿ. ಎದುರುಗಡೆ ಪಿನಾಕಿನಿ ಮದ್ನೂರಿಂದ ಪಿನಾಕಿನಿ ಆಗುತ್ತೆ. ಇಲ್ಲಿ ಬಂದು ಉತ್ತರ ಕರೆಯೋದ್ರಿಂದ ದಕ್ಷಿಣ ಪಿನಾಕಿನಿ, ಉತ್ತರ ಪಿನಾಕಿನಿ ಅಂತ ಎರಡು ಭಾಗ ಸರ್. ಸಿಕ್ಕಿರೋದು ಅಲ್ಲಿ ಸಿಕ್ಕಿರೋದು ಎಲ್ಲ ಇಲ್ಲಿ ಬಂದು ಒಂದೊತ್ತಿದ್ದು
500 ವರ್ಷದಿಂದ ಸಿಕ್ಕಿರೋದು ಈಗ. ಸ್ವಪ್ನದಲ್ಲಿ ಹೇಳಿದ್ರೆ ಸಿಕ್ಕಿಲ್ಲ ಸ್ವಪ್ನದಲ್ಲಿ ಅವ್ರಿಗೆ ಸ್ವಪ್ನ ಸೊ ಆಗುತ್ತೆ. ಅವರಿಂದ ನಿತ್ಯ ಪೂಜೆ ಆಗ್ತಾ ನಿತ್ಯ ಇದೆ. ಪೂಜೆ ಆಗುತ್ತೆ. ಒಂದೇ ಹೊತ್ತು ಪೂಜೆ. ಈ ದೇವಸ್ಥಾನ ಎಲ್ಲ ಪ್ರಸಿದ್ಧಿ ಯಾರು? ವೃದ್ಧಮ್ ಅಂತ ಇಲ್ಲಿ ಬಳ್ಳಾರಿಯಿಂದ ವೃದ್ಧಮ್ಗೆ ಒಬ್ಬರು ವ್ಯಾಪಾರಿಗಳು ಬಾಲಸುಬ್ಬಯ್ಯ ಅಂತ. ಅವರು ನಮ್ಮ ವ್ಯಾಪಾರದಲ್ಲಿ ವಂಶಾಭಿವೃದ್ಧಿ ಆದರೆ ಬ್ರಹ್ಮರಥೋತ್ಸವ ಮತ್ತು ದೇವಸ್ಥಾನ ಕಟ್ತೀವಿ ಅಂತ ಅರಕೆ ಮಾಡಿದ್ಮೇಲೆ ಅವ್ರ ವ್ಯಾಪಾರ ವಂಶಾಭಿವೃದ್ಧಿ ಆದಮೇಲೆ ಇದೆಲ್ಲ ನಿರ್ಮಾಣ ರೋಡ್ ವ್ಯಾಪಾರಿಗಳು ನಿರ್ಮಾಣ ಮಾಡಿರೋದು ಹಿಂದೆ ಅವಾಗ ಅವತ್ತಿನ ಬಳ್ಳಾರಿಯಿಂದ ಬ್ಯಾಂಗ್ಳೂರಿಗೆ ವೃದ್ಧಮ್ ಬಳ್ಳಾರಿಯಿಂದ ವೃದ್ಧಮ್ ಇಲ್ಲಿ ಅವ್ರ ಜಾತ್ರೆ ಟೈಮ್ ಇವರು ಬರ್ತಾರೆ ಸರ್. ಇವರು ಒಂದು ವಾರ ಬಂದು ಎಲ್ಲ ಸೇವೆ ಮಾಡ್ತಾರೆ ಸರ್. ಅದನ್ನ ತೆಗಿಬೇಕು ಸರ್. ರಿಮೂವ್ ಮಾಡ್ಬೇಕು. ಬಂದಿರಿ ಸರ್. ಅದು ವಾಸ್ತು ವಾಸ್ತು ವಿರುದ್ಧವಾಗಿದೆ. ಹ್ಞೂ ಸರ್, ಇದೆಲ್ಲ ರಿಮೂವ್ ಮಾಡಬೇಕು. ಇದೆಲ್ಲ ತೆಗಿಬೇಕು, ಇದೆಲ್ಲ ತೆಗಿಬೇಕು ಸರ್. ಎಷ್ಟು ಜಾಗ ಇದೆಯಪ್ಪ ಇದು? ಸರ್ ಇದು ಸುತ್ತ 12 ಎಕರೆ ಇದೆ. ಸರ್, 15 ವಯಸ್ಸಾ? ಈಗ ಗರ್ಭಗುಡಿ ಸೇರಿ ಹಿಂದೆಗಡೆ 5 ಎಕರೆ ಜಾಗ ಇದೆ. ಅಡಿಷನಲ್ ಆಗಿ ಎಷ್ಟು ಸಿಗುತ್ತೆ? ಸರ್, ಇನ್ನೊಂದು ದೂರ ಹೋಗ್ಬೇಕಂದ್ರೆ ಸಿಗುತ್ತೆ ಸರ್. ಚೆಕ್ ಮಾಡಿ ಇದನ್ನು. ಸದ್ಯಕ್ಕೆ 5 ಎಕರೆ ಜಾಗ ಇದೆ. ಇನ್ನೊಂದು 5 ಎಕರೆ ಹುಡುಕಿಸಿ. ಈ ಕಡೆ ಸರ್ ಟೋಟಲ್ ಇನ್ನೊಂದು ಬೇರೆ ಕಡೆ ಇದೆ ಸರ್. ಎಷ್ಟು ದೇವಸ್ಥಾನದ್ದು 12 ಎಕರೆ 11 ಗುಂಟೆ ಸರ್. 12 ಎಕರೆ 11 ಗುಂಟೆ ಜಮೀನು ದೇವಸ್ಥಾನದ ಇದೆ ಸರ್. ಮಿಕ್ಕಿದೆಲ್ಲ ಪಟ್ಟ ಜಮೀನು. ಇನ್ನೊಂದು 25 ಎಕರೆ ಇದೆ. ಇಲ್ಲ ಸರ್, ಗೌರ್ಮೆಂಟ್ ಲ್ಯಾಂಡ್ ಇದೆ ಸರ್. ದೇವಸ್ಥಾನ ಮಾತ್ರ. ಎಲ್ಲಿದೆ ಕೊಡು. ಇಲ್ಲ ಸರ್, ಇಲ್ಲ ಸರ್. ಕೆಲಸ ಮಾಡಿ ಎಲ್ಲ ಸ್ಕೆಚ್ ರೆಡಿ ಮಾಡಿಸ್ಬಿಟ್ಟು ಪ್ರಪೋಸಲ್ ಮಾಡಿ ಕಳಿಸ್ಕೊಡಿ. ಗೊತ್ತಾಯ್ತಾ? ಎಷ್ಟು ಸಿಗುತ್ತೆ? ನಾನು ಗೌರ್ಮೆಂಟ್ ಅಂತ ಇದು ಮಾಡ್ತೀನಿ. ಗೌರ್ಮೆಂಟ್ ಸರ್ವೆ ಅಂಗಡಿ ಹಾಕ್ಬಿಟ್ಟು ಒಂದು ವಾಲ್ ರೆಡಿ ಮಾಡಿಸ್ಕೊಡಿ. ಇದು ಬಂದ್ರೆ ನಾವು ಡ್ಯಾಮ್ ರೋಡ್ ಇದೆಯಲ್ಲ ಅಲ್ಲಿವರೆಗೂ ಇದೆಲ್ಲ ಬರುತ್ತೆ. ಯಾಕೆಂದರೆ ಮಾಡಬೇಕಾದ್ರೆ ನಾವು ಒಂದು ಫೆನ್ಸಿಂಗು ಮಾಡಿಸ್ಕೊಂಡ್ಬಿಡ್ಬೇಕು. ಯಾಕೆಂದರೆ ನಾವು ಇದು ಪುನಶ್ಚೇತನ ಮಾಡಿದ್ರೆ ಇದು ಜಾಸ್ತಿ ಭಕ್ತಾದಿಗಳು ಬರ್ತಾರೆ, ಅವಾಗ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸುತ್ತ ಫೆನ್ಸಿಂಗ್ ಮಾಡಿಸ್ಕೊಂಡು ನಮ್ಮ ಇದು ಏನು ಸುಬ್ರಹ್ಮಣ್ಯ ದೇವಸ್ಥಾನದ ಸರ್ಕಾರಿ ದೇವರು ಅಂತ ಯಾವ ಜಾಗ ಇದೆ ಸುತ್ತಮುತ್ತ ಅವೆಲ್ಲವನ್ನೂ ಕೂಡ ಆರ್ಟಿಸಿ ಇಂಡೀಕರಣ ಮಾಡ್ಕೊಂಡು ರೆಕಾರ್ಡನ್ನು ಕಲೆಕ್ಟ್ ಮಾಡ್ಕೊತೀವಿ. ನೀವು ಕೊಡಬೇಕಿದ್ದಾರೆ. ಎಸ್ ಸರ್. ದುಂಬೆಯಿಂದ ತಪ್ಪಿದ್ದಾರೆ ಸರ್. ಎಲ್ಲ ಹೊಡ್ಬೇಕು. ಏನಿಲ್ಲ ಸರ್, ಇದನ್ನ ಹೈಟ್ ಮಾಡಬೇಕು ಅಂದರೆ ಭಾಳ ವ್ಯತ್ಯಾಸ ಇದೆ. ಹೌದು. ಮತ್ತೆ ಆ ಕಲ್ಲ ಯಾತಕ್ಕ ಬನ್ನಿ ಅಲ್ಲೆಲ್ಲ ಅವೇ ಒಂದಿಷ್ಟು ಹಳೆ ಕಾಲದಲ್ಲ ಸರ್, ಅಂಥ ಕಲ್ಲು ಸಿಗಲ್ಲ ಈಗ. ಇಟ್ಕೊಳ್ಳೋಣ ಅಂದ್ರೆ ನಾವೇನು ಮಾಡ್ಕೊಬೋದಲ್ಲ? ಬೇಕಾದಂಗೆ ಅನುಕೂಲ ಥರ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲ ಇಲ್ಲ ಅದೆಲ್ಲ ಇಲ್ಲ ಈ ಪ್ರಕಾರ ನಾವು ಅಲ್ಲಿವರೆಗೂ ಜಾಸ್ತಿ ವಿಶಾಲವಾಗಿ
ತುಂಬ ಜನ ಬಂದ್ರು ಅಕಾಮಡೇಟ್ ಮಾಡಿ ಈಗ ಇನ್ನೂ ಡಿಸ್ಕಷನ್ ಮಾಡ್ತೀವಿ ಅನುಕೂಲ ಆಗಬೇಕು, ಶಾಶ್ವತವಾಗಿರಬೇಕು. ಪ್ರಾಕಾರ ಎಷ್ಟು ಬರಬೇಕು ಇದೆಲ್ಲ ಅಗಲೀಕರಣ ಮಾಡಿಕೊಡ್ತೀವಿ. ಇಲ್ಲಿ ಮಹಾದ್ವಾರ ಬರ್ತಿದೆ, ಮಹಾದ್ವಾರ ರಾಜಗೋಪುರ ಕಟ್ಬೋದು ದೊಡ್ಡದಾಗಿ, ಅದೆಲ್ಲವನ್ನು ಮಾಡಿ ಐದು ಡಿಸ್ಕಸ್ ಮಾಡೋಣ. ಅಲ್ಲ ಆ ಕಬ್ಬದವರೆಗೂ ಬರುತ್ತೆ ಯಾವಾಗ ನೀರು ಬಂದು ಕೊರಿತಿತ್ತಲ್ಲ ಎಲ್ಲ ಚಪ್ಪಡಿ ಈ ಕಡೆ ರೋಡ್ ನಾವು ಈ ಕಡೆ ಸರ್ ಅದೇ ರೋಡ್ ರೋಡ್ ಪಕ್ಕದಲ್ಲಿ ಆ ಕಡೆ ಜಾಸ್ತಿ ಇದೆ ಜಾಸ್ತಿ ಇದೆ ಸರ್. ಇಲ್ಲಿಂದ 12 ಎಕರೆ ಸರ್ ಇದು ಉದ್ದ ಇದೆ ಸರ್. ಅಗಲಕ್ಕೆ ಸ್ವಲ್ಪ ಕಡಿಮೆ ಇದೆ ಅದು ಪಕ್ಕದ ಯಾರಿಗೆ ಬರುತ್ತೆ? ಸರ್. ಪಕ್ಕದೆಲ್ಲ ರೈತರು ಸರ್ ಅದೆಲ್ಲ. ಇದು ಉತ್ತರ ಪಿನಾಕ್ ನದಿ ಸರ್. ಇದು ಆ ಕಡೆ ಅದು ಹಚ್ಚಿದೆ ಸರ್ ಜಮೀನು. ದೇವಸ್ಥಾನ ದೇವಸ್ಥಾನ ಸರ್. ಈ ಕಡೆ ಇಲ್ಲೇ ಇದೆ ಸರ್. ಹಿಂಗೆ ಹೋಗಿ ಆ ಕಡೆ ಇನ್ನ ಆ ಕಡೆ ಇನ್ನ ತುಂಬಾ ಜಾಗ ಖಾಲಿ ಇದೆ. ಈ ಕಡೆ ಜಾಗ ಜಾಸ್ತಿ ಇದೆ ಹಾಂ ಜಾಸ್ತಿ ಇದೆ ಸರ್, ಜಾಸ್ತಿ ಇದೆ. ಇಲ್ಲಿಂದ ಹೀಗೆ ಒಂದು ಇದೆ ಸರ್. ಅಂದರೆ ಈ ಕಡೆ ಹೋಗೋದಕ್ಕೆ ರೋಡ್ನ ಅಗಲ ಮಾಡ್ಕೊಳ್ಬೇಕು. ಈ ಮರನ ಸೇರಿಸ್ಕೊಡ್ತೀರಾ? ಸೇರಿಸ್ಕೊಂಡು ಒಳಗಡೆ ಸೇರಿಸ್ಕೊಂಡು ಗೋಪುರ ಮಾಡ್ಕೊಂಡು ಅದ್ರ ಮುಂದೆ ಇರೋದನ್ನ ಫುಲ್ ರೋಡ್ ಮಾಡ್ಕೊಂಡು ಅವಾಗ ಅದು ಜನಗಳು ಆ ಕಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಪ್ಲಾನ್ ಮಾಡಿದ್ದೀರಾ ಇದನ್ನ? ನಂದೀಶ ಉದ್ದ 45 ಅಂದರೆ ಇದು ಒಟ್ಟೆ ಮುಂದೆ 30-40 ಅಡಿ ರೋಡ್ ಬರುತ್ತೆ ನಮಗೆ. ಸಿಗುತ್ತೆ ಸಂದರ್ಭ ಬಂದರೆ ಇದೆಲ್ಲ ಮಾಡಬಾರ್ದು. ನಂದೀಶ ಅದೆಲ್ಲ ಈಗೆಲ್ಲ ಪೂರ್ತಿ ಕಲ್ಲಲ್ಲಿ ನಿರ್ಮಾಣ ಮಾಡಿದ್ರು ಅಲ್ವಾ? ಪ್ಲಾನ್ ಪೂರ್ತಿ ಕಲ್ಲಲ್ಲಿ. ನೋಡಿ ಮರಗಳು ಮಾತ್ರ ಒಂದು ಡೆಸ್ಟ್ರಾಯ್ ಮಾಡಕ್ಕೆ ಹೋಗ್ಬೇಡಿ. ಇದು ಮರ ಯಾವುದು ತೆಗೆಲ್ಲ ಸರ್. ಆ ಕಡೆ ಯಾವ ಸಣ್ಣ ಪುಟ್ಟ ಹೋಗ್ತದೆ ಸರ್. ಈ ಬಿಲ್ಡಿಂಗ್ ಹೋಗಿ ಆ ಬಿಲ್ಡಿಂಗ್ ಎಲ್ಲ ಹೋಗಿ ಇದೊಂದು ಹೋಗುತ್ತೆ ಸರ್. ಈ ಕಡೆ ಒಂದೆಲ್ಲ ಇವೆಲ್ಲ ಆಗ್ತಾವೆ ಕಾಡು ಮರಗಳು. ಈ ಮರಗಳು ಏನು ತೆಗೆಯಕ್ಕೆ ಹೋಗ್ಬಾರ್ದು. ಅಲ್ಲಿ ಇದೆ ಪಕ್ಕದಲ್ಲಿ ಏನಿದೆ ಇಲ್ಲಿ ಮತ್ತೆ ಇದೆಲ್ಲ ಮಾಡ್ತಾರಲ್ಲ ಹೋಮ ಸರ್ಪ ಸಂಸ್ಕಾರ ಎಲ್ಲ ಮಾಡೋಕ್ಕೆ ರೈಟ್ ಸೈಡ್ ಮಾಡ್ಕೊಂಡು ಈ ಜಾಗವನ್ನು ಬಿಟ್ಕೊಡ್ತೀವಿ ಸರ್. ಇಲ್ಲಿ ದೇವಸ್ಥಾನದೊಳಗಡೆ ಯಾವುದು ಸರ್ಪ ಸಂಸ್ಕಾರ ಆ ಥರ ಪ್ಲಾನ್ ಮಾಡಕ್ಕೆ ಅರ್ಧ ಎಕರೆ ಜಾಗ ಎಲ್ಲಿ ಫುಲ್ 12 ಎಕರೆ ಕೂಡ ವಿಡಿಯೋ ಇದೆಯಲ್ಲ ಬೈಕ್ ಯಾರಂತ ತರಿಸಿ ಸರ್ ನೋಡಿ ರೂಮ್ಸ್ ಮಾಡಬೇಕು. ಈಗ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪುನಶ್ಚೇತನ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಸ್ಥಳೀಯ ಶಾಸಕರು, ಭಕ್ತಾದಿಗಳು, ಅರ್ಚಕರು ಮತ್ತು ಈ ತುಮಕೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ತುಳಸಿ ಮದ್ದಿನೂರವರು ಕೂಡ ಹಲವಾರು ಬಾರಿ ನಮ್ಮ ಹತ್ರ ಹೇಳಿದರು. ಆ ಹಿನ್ನೆಲೆಯಲ್ಲಿ ಇದನ್ನು ನಮ್ಮ ರಾಜ್ಯ ಮಟ್ಟದ ವಾಸ್ತುಶಿಲ್ಪ ಕಮಿಟಿ ಏನಿದೆ ಆ ಕಮಿಟಿನಲ್ಲಿ ಈಗಾಗಲೇ ಪೂರ್ವಭಾವಿ ಚರ್ಚೆಯನ್ನು ಮಾಡಿದ್ದು. ಸೊ ಚರ್ಚೆಯನ್ನು ಮಾಡಿ ಇದರ ಅವಶ್ಯಕತೆ ಇದೆ ಅಂತ ನಮ್ಮ ಕಮಿಟಿಯವರು ಮನಗಂಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಈ ದಿವಸ ಸ್ಥಳ ಪರಿಶೀಲನೆಯನ್ನು ನಾನು, ನಮ್ಮ ಆಗಮ ಪಂಡಿತರು ಮತ್ತು ಚೀಫ್ ಆರ್ಕಿಟೆಕ್ಟ್ರವರು ಮತ್ತು ಇಂದಿನ ಸಚಿವರು ಮತ್ತು ಸ್ಥಳೀಯ ನಾಗರಿಕರ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಇಲ್ಲಿ ಎಲ್ಲರ ಅಭಿಪ್ರಾಯವೂ ಕೂಡ ದೇವಸ್ಥಾನದ ಪುನಶ್ಚೇತನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯವಾಗಿ ಇರುವಂತಹ ತಹಸೀಲ್ದಾರ್ ಅವರು ಇಲ್ಲಿ 12 ಎಕರೆ ಜಮೀನು ಲಭ್ಯ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಸಭೆಯನ್ನು ಕರೆದು ಸಾಧಕ ಬಾಧಕಗಳನ್ನ ಚರ್ಚಿಸಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಏಕೆಂದರೆ ಕಳೆದ 8 ವರ್ಷಗಳಿಂದ ಈ ಸಮಸ್ಯೆ ಹಾಗೆ ಇದೆ, ಇನ್ನೂ ಪರಿಹಾರ ಆಗಿಲ್ಲ. ಸೊ ಈ ಸಮಸ್ಯೆಗೆ ಒಂದು ತಾತ್ವಿಕವಾದಂತಹ ಪರಿಹಾರವನ್ನು ನೀಡಬೇಕೆಂಬ ಉದ್ದೇಶದಿಂದ ಇವತ್ತು ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ನಾವು ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರವನ್ನು ಆದಷ್ಟು ಬೇಗ ತಿಳಿಸ್ಕೊಡ್ತೇವೆ. ಥ್ಯಾಂಕ್ ಯು. ನಾಗಲಮಡಿಕೆ ದೇವಸ್ಥಾನ, ಕುಕ್ಕೆ ಘಾಟಿ, ನಾಗಲಮಡಿಕೆ ಈ 3 ದೇವಸ್ಥಾನಗಳು ಆದಿ, ಮಧ್ಯ, ಅಂತ್ಯ ಅಂತ
ತಲೆ ಮಧ್ಯಭಾಗ ಬಾಲ ಅಂತ ಪವಿತ್ರವಾದ ದೇವಸ್ಥಾನ. ಆ 2 ದೇವಸ್ಥಾನಗಳು ಅಷ್ಟು ಅಭಿವೃದ್ಧಿ ಆದರೂ ಈ ದೇವಸ್ಥಾನ ಅಭಿವೃದ್ಧಿ ಆಗಲಿಲ್ಲ ಏನು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಮುಜರಾಯಿ ಇಲಾಖೆ ಆಯುಕ್ತರಿಗೆ. ಅದೇ ಥರ 2010-23-11 ನಾನು ಇಲ್ಲಿಂದ ಪಾದಯಾತ್ರೆ ಮಾಡಿದ್ದೀನಿ. ಆದ್ರೂ ಇಲ್ಲಿವರೆಗೂ ಏನು ದೇವಸ್ಥಾನ ಇದಾಗಲಿಲ್ಲ, ಹಿಂದಿನ ಏನೂ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಆ ಸಂಬಂಧಪಟ್ಟ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮತ್ತು ಮಿನಿಸ್ಟರ್ಗೂ ಕೇಳ್ತಾ ಇದ್ದೀನಿ ಏನಂತ, ದಯವಿಟ್ಟು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕು. ಈ ದೇವಸ್ಥಾನ ಅಭಿವೃದ್ಧಿ ಆದರೆ ಒಂದು ಪ್ರವಾಸಿ ತಾಣವಾಗುತ್ತದೆ. ಶನಿಮಾತ್ಮ ಟೆಂಪಲ್ಗೆ ಬಂದಿರತಕ್ಕಂಥ ಎಲ್ಲ ಭಕ್ತರು ಇಲ್ಲಿಗೆ ಬರ್ತಾರೆ. ಸುಸಜ್ಜಿತವಾದ ದೇವಸ್ಥಾನ ಆಗುತ್ತದೆ. ಉತ್ತರ ಪಿನಾಕಿನಿ ಇದೆ, ಮೈನ್ ರೋಡ್ ಇದೆ, ಟೌನ್ಗೆ 15 ಕಿಲೋಮೀಟರ್ ದೂರದಲ್ಲಿದೆ. ಅದಕ್ಕೋಸ್ಕರ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕಂತ ನಾನು ಕಳಕಳಿಯಿಂದ ಸಂಬಂಧಪಟ್ಟ ಕಮಿಷನರ್ಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿನೂ ಮನವಿ ಮಾಡುತ್ತೇನೆ.